ನಾನಿವತ್ತು ಗರಿಗರಿಯಾದ ಹಾಗೂ ಅಷ್ಟೇ ರುಚಿಯಾದ ಈರುಳ್ಳಿ ಪಕೋಡ ಮಾಡ್ತಿದ್ದೀನಿ. ಇದನ್ನು ಮಾಡೋದು ತುಂಬಾನೇ ಸುಲಭ. ಸಂಜೆ ಟೀ ಜೊತೆ ಕಾಫಿ ಜೊತೆ ಸೂಪರ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಈ ರುಚಿಯಾದ ಹಾಗೂ ಗರಿಗರಿಯಾದ ಈರುಳ್ಳಿ ಪಕೋಡ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಪ್ರಜ್ವಲಾಸ್ ಟೇಸ್ಟ್ ರೆಸಿಪೀಸ್ಗೆ ಸ್ವಾಗತ. ನಾನಿಲ್ಲಿ ಮೀಡಿಯಂ ಸೈಜ್ 5 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ನೀವು ಉದ್ದುದ್ದಕ್ಕೆ ಕಟ್ ಮಾಡಬೇಕು. ಈ ಈರುಳ್ಳಿಯಲ್ಲಿರೋ ಈ ಬಿಳಿ ಭಾಗವನ್ನು ತೆಗೆದು ಕಟ್ ಮಾಡ್ಕೊಳ್ಳಿ, ಆಗ ಈರುಳ್ಳಿ ಬಿಡಿ ಬಿಡಿಯಾಗುತ್ತೆ. ಈ ಈರುಳ್ಳಿಯನ್ನು ನೀವು ತುಂಬ ತೆಳುವಾಗೂ ಕಟ್ ಮಾಡಬಾರ್ದು, ತುಂಬ ದಪ್ಪನೂ ಕಟ್ ಮಾಡಬಾರ್ದು. ನೀವು ಈರುಳ್ಳಿಯನ್ನು ತುಂಬ ದಪ್ಪ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ಪಕೋಡ ಗರಿಗರಿಯಾಗಿ ಬರಲ್ಲ, ಮೆದುವಾಗಿಬಿಡುತ್ತೆ. ಹಾಗೆ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಸೀದೋದಾಗುತ್ತೆ. ಅದಕ್ಕೋಸ್ಕರ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡಬೇಕು. ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ನೋಡಿ, ನಾನಿಲ್ಲಿ ಎಲ್ಲ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಈರುಳ್ಳಿಯನ್ನು ಒಂದು ಪಾತ್ರೆಗೆ ಹಾಕಿ ಈ ಥರ ಕೈಯಲ್ಲೇ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಜೊತೆಗೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲಸಿದ್ರೆ ಈರುಳ್ಳಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಕಡಲೆ ಹಿಟ್ಟು ಕಲಿಸ್ಲಿಕ್ಕೆ ಇದೇ ನೀರು ಸಾಕಾಗುತ್ತೆ, ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನಿಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ. ನೀವು ಜೀರಿಗೆ ಬದಲು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಂದರೆ ಓಂಕಾಳು ಹಾಕ್ಬೋದು. 1-2 ಚಿಟಿಕೆಯಷ್ಟು ಹಿಂಗ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 1/4 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ, ಈರುಳ್ಳಿಯಲ್ಲಿ ನೀರಿರುತ್ತೆ, ಅದೇ ಸಾಕಾಗುತ್ತೆ. ತುಂಬ ಡ್ರೈ ಅನಿಸಿದರೆ 1 ಸ್ಪೂನಷ್ಟು ನೀರು ಹಾಕಿದರೆ ಸಾಕು. ಈರುಳ್ಳಿ ಪಕೋಡ ಕ್ರಿಸ್ಪಿಯಾಗಿ ಬರೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಸ್ವಲ್ಪ ನೀರು ಉಪಯೋಗಿಸದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ 1-2 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬಿಸಿ ಎಣ್ಣೆ ಹಾಕೋದ್ರಿಂದ ಈರುಳ್ಳಿ ಪಕೋಡ ಇನ್ನೂ ಗರಿಗರಿಯಾಗಿ ಬರುತ್ತೆ. ಈರುಳ್ಳಿ ಪಕೋಡ ಮಿಶ್ರಣ ರೆಡಿಯಾಗಿದೆ. ನೋಡಿ, ನಾನು ಮೊದಲೇ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಈರುಳ್ಳಿ ಪಕೋಡಕ್ಕೆ ನೀವು ಶೇಪ್ ಕೊಡೋದು ಬೇಡ, ಕೈಯಲ್ಲಿ ಯಾವ ರೀತಿ ಬರುತ್ತೋ ಆ ರೀತಿ ಬಿಡಿ. ನೀವು ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಅದು ಕ್ರಿಸ್ಪಿಯಾಗಿ ಬರಲ್ಲ, ಮೆತ್ತಗಾಗಿಬಿಡುತ್ತೆ. ಪಕೋಡ ಬಿಡೋವಾಗ ಎಣ್ಣೆಯನ್ನು ಹೈ ಫ್ಲೇಮಲ್ಲಿಟ್ಟು ನಂತರ ಮೀಡಿಯಂ ಫ್ಲೇಮಲ್ಲಿಡಿ. ಇದನ್ನು ನೀವು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೀವು ಹೈ ಫ್ಲೇಮಲ್ಲಿಟ್ಟರೆ ಪಕೋಡ ಎಲ್ಲ ಬೇಗ ಸೀದೋಗುತ್ತೆ, ಒಳಗಡೆಯಿಂದ ಬೇಯಲ್ಲ. ನೀವು ಲೋ ಫ್ಲೇಮಲ್ಲಿಟ್ಟರೆ ಪಕೋಡ ಎಣ್ಣೆ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ನೋಡಿ, ಈರುಳ್ಳಿ ಪಕೋಡ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಮಂಗಳೂರು ಉಡುಪಿಲಿ ಇದನ್ನು ನೀರುಳ್ಳಿ ಬಜ್ಜಿ ಅಂತ ಹೇಳ್ತಾರೆ. ಈಗ ಇದೇ ಥರ ಉಳಿದಿರೋ ಪಕೋಡ ಮಾಡ್ಕೋಬೇಕು. 2ನೇ ಸಲ ಪಕೋಡ ಮಾಡುವಾಗಲೂ ಅಷ್ಟೇ ಫ್ಲೇಮನ್ನು ಹೈ ಫ್ಲೇಮಲ್ಲಿಟ್ಟು ಪಕೋಡ ಎಲ್ಲ ಎಣ್ಣೆಲಿ ಬಿಟ್ಟಾದಮೇಲೆ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿಡಿ. ಸೆಕೆಂಡ್ ಬ್ಯಾಚ್ ಪಕೋಡ ಕೂಡ ರೆಡಿಯಾಗಿದೆ. ಈಗ ಇದೇ ಬಿಸಿ ಎಣ್ಣೆಯಲ್ಲಿ ಪಕೋಡ ಮೇಲೆ ಹಾಕಲಿಕ್ಕೆ ಕರಿಬೇವನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ, ನಮಗೆ ಕ್ರಿಸ್ಪಿ ಸೂಪರ್ ಟೇಸ್ಟಿ ಈರುಳ್ಳಿ ಪಕೋಡ ರೆಡಿಯಾಗಿದೆ. ಇದಂತೂ ತುಂಬಾನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಂತೇಳಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.